ಕ್ಯಾನ್ಸರ್ ನಮಗೆಲ್ಲರಿಗೂ ಪರಿಚಯವೇ ಅಗತ್ಯವಿಲ್ಲದ ದೊಡ್ಡ ದೆವ್ವ. ಇದು ನಮ್ಮ ಕುಟುಂಬದ ಪಾಲಿಗೆ ದೊಡ್ಡ ಶಾಪ. ಹಿಂದಿನಕ್ಕೆ ಹೋಲಿಸಿದರೆ ಪ್ರಪಂಚದ ಉದ್ದಕ್ಕೂ ಕ್ಯಾನ್ಸರ್ ಕೇಸ್ಗಳು ಅದಕ್ಕಿಂತ ಹೆಚ್ಚಾಗ್ತಾ ಹೋಗ್ತಾ ಇದೆ ಈ ದಿನ. ನಮ್ಮ ದೇಹಕ್ಕೆ ಪ್ರವೇಶಿಸಿದ ಈ ಕ್ಯಾನ್ಸರ್ ಜೀವಕ್ಕೆ ವಿಲವಿಲತರ ಮಾಡುತ್ತೆ ಅಂತ ಹೇಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಿಮಗೆ ಒಂದು ಆಶ್ಚರ್ಯಕರವಾದ ವಿಷಯವನ್ನು ಹೇಳುತ್ತೇನೆ. ಕ್ಯಾನ್ಸರ್ ಈ ದಿನ ಪ್ರಪಂಚದಲ್ಲಿ ಸಾವಿಗೆ ಎರಡನೆಯ ಮುಖ್ಯ ಕಾರಣ ಅಂತ ಹೇಳಬಹುದು. ವರ್ಷದಲ್ಲಿ ಸುಮಾರು ಕೋಟಿಯ ಮೇಲೆ ಜೀವವನ್ನು ಕ್ಯಾನ್ಸರ್ಗೆ ಬಲಿಯಾಗುತ್ತಿದ್ದಾರೆ ಅಂತ ಹೇಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಂತಹ ಪರಿಸ್ಥಿತಿಯಿಂದ ಹೊರಬರಬೇಕೆಂದರೆ ಒಂದೇ ಒಂದು ದಾರಿ ಇದೆ ನಮ್ಮ ಮುಂದೆ. ಕ್ಯಾನ್ಸರ್ ಮೇಲೆ ಸರಿಯಾದ ತಿಳುವಳಿಕೆಯಿಂದ ಇದ್ದು ಕ್ಯಾನ್ಸರ್ ಬರದೆ ಎಚ್ಚರಿಕೆಯಿಂದ ಇರುವುದೇ ಪರಿಹಾರದ ದಾರಿ. ಹಿಂದಿನಕ್ಕೆ ಹೋಲಿಸಿದರೆ ಪರ್ಟಿಕ್ಯುಲರ್ ಆಗಿ ಈ 15 ವರ್ಷಗಳಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ಎಷ್ಟೋ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕ್ಯಾನ್ಸರ್ದಿಂದ ಪ್ರತಿ ವರ್ಷದಲ್ಲಿ ತಾಯಂದರಿಗೆ ಕಳೆದುಕೊಂಡ ಮಕ್ಕಳ ಬಗ್ಗೆ ಕ್ಯಾನ್ಸರ್ ಸೊಸೈಟಿ ಪ್ರಕಟಿಸಿದ ವಿವರಗಳನ್ನು ನೋಡಿದಾಗ ಯಾರಾದರೂ ಬಾಯಿಯ ಮೇಲೆ ಬೆರಳಿಟ್ಟುಕೊಳ್ಳಬೇಕಾಗುತ್ತದೆ. ಅವರು ಹೇಳಿದ ಲೆಕ್ಕದ ಪ್ರಕಾರ ಕ್ಯಾನ್ಸರ್ದಿಂದ ಪ್ರತಿ ಗಂಟೆಗೆ 120 ಮಕ್ಕಳು, ಒಂದು ವರ್ಷದಲ್ಲಿ ಸುಮಾರು 10 ಲಕ್ಷ ಮಕ್ಕಳು ತಮ್ಮ ತಾಯಂದರಿಗೆ ಕಳೆದುಕೊಳ್ಳುತ್ತಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬಂದಿದೆ ಅಂದರೆ ಆ ವ್ಯಕ್ತಿಯ ಜೊತೆ ಆ ಕುಟುಂಬವೂ ಸಹ ನರಕವನ್ನು ಅನುಭವಿಸುವ ಪರಿಸ್ಥಿತಿ ಬರುತ್ತೆ. ಕ್ಯಾನ್ಸರ್ ಮುಕ್ತ ಸಮಾಜವನ್ನು ರೂಪಿಸುವುದಕ್ಕೆ ಪುನರ್ಜನ್ ಆಯುರ್ವೇದ ಬಲವಾದ ನಿರ್ಣಯದೊಂದಿಗೆ ಮುಂದಕ್ಕೆ ಹೋಗ್ತಾ ಇದೆ ಈ ದಿನ. ಯಾವ ಕ್ಯಾನ್ಸರ್ ಇದ್ದರೂ ಯಾವ ಸ್ಟೇಜ್ ನಲ್ಲಿ ಇದ್ದರೂ ಅದನ್ನು ಪೂರ್ಣವಾಗಿ దాని సమూలంగా ರೂಟ್ ಕಾಸ್ ನಲ್ಲಿಯೇ ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಇಂದ ರಿಕವರಿ ಮಾಡೋದ್ರೊಳಗೆ ನಾವು ಮುಂದಿದ್ದೀವಿ. ಅದು ಆಶ್ಚರ್ಯಕರವಾದ ಫಲಿತಾಂಶವನ್ನು ಕೊಡುತ್ತೆ ನಮ್ಮ ಔಷಧ. ಆದ್ದರಿಂದ ನಮ್ಮ ಆರೋಗ್ಯದ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯದಿಂದ ಇರಬೇಡಿ. ನೀವು, ನಾನು, ನಾವೆಲ್ಲರೂ ಕ್ಯಾನ್ಸರ್ ಮೇಲೆ ತಿಳುವಳಿಕೆ ಹೆಚ್ಚಿಸೋಣ. ಕ್ಯಾನ್ಸರ್ ಅನ್ನು ಸಂಪೂರ್ಣವಾಗಿ ನಿವಾರಿಸೋಣ. ಆರೋಗ್ಯದಿಂದ ಇರಿ. ಆಯುರ್ವೇದವನ್ನು ಬೆಂಬಲ ಮಾಡಿ. ಸಾಧ್ಯವಾದರೆ ಅಭ್ಯಾಸ ಮಾಡಿಕೊಳ್ಳಿ. ಥ್ಯಾಂಕ್ ಯು.